ದಲಿತರಿಗೆ ಭೂಮಿ ನೀಡಿಸಲು ಕ್ರಮ ಶಾಸಕ ಟಿಡಿ ರಾಜೇಗೌಡ ಭರವಸೆ. ನರಸಿಂಹರಾಜಪುರ ದಲಿತರಿಗೆ ಭೂಮಿ ನೀಡಿಸುವ ಕುರಿತು ಸರ್ಕಾರದ ಮೇಲೆ ಒತ್ತಡ ತಂದು ಮುಖ್ಯಮಂತ್ರಿ ಹಾಗೂ ಕಂದಾಯ ಮತ್ತು ಕೃಷಿ ಸಚಿವರೊಂದಿಗೆ ಮಾತುಕತೆ ನಡೆಸಿ ಜಮೀನು ಮಂಜೂರಾತಿ ಮಾಡಿಸುವುದಾಗಿ ಶಾಸಕ ಟಿಡಿ ರಾಜೇಗೌಡ ಭರವಸೆ ನೀಡಿದರು. ಪಟ್ಟಣದ ತಹಶೀಲ್ದಾರ್ ಕಚೇರಿ ಎದುರು ಕರ್ನಾಟಕ ದಲಿತ ಸಂಘರ್ಷ ಸಮಿತಿ ವತಿಯಿಂದ ನಡೆಯುತ್ತಿರುವ ಅಹೋರಾತ್ರಿ ಅನಿರ್ದಿಷ್ಟ ಕಾಲ ಧರಣಿ ಸತ್ಯಾಗ್ರಹ ಸ್ಥಳಕ್ಕೆ ಭೇಟಿ ನೀಡಿ ಪ್ರತಿಭಟನಾಕಾರರೊಂದಿಗೆ ಮಾತನಾಡಿದ ಅವರು ಈ ಮಾತು ಹೇಳಿದರು. 2009-10ರಲ್ಲಿ ನಡೆದ ಭೂಮಿ ಹೋರಾಟದ ಸಂದರ್ಭದಲ್ಲಿ ಶಾಸಕರಾಗಿದ್ದರೂ ಸ್ಥಳಕ್ಕೆ ಭೇಟಿ ನೀಡಿ ಬೆಂಬಲ ಸೂಚಿಸಿದ್ದೆ. ಈಗ ಶಾಸಕನಾಗಿರುವ ಹಿನ್ನೆಲೆಯಲ್ಲಿ ನಮೂನೆ 53 ಮತ್ತು 57ರ ಅಡಿಯಲ್ಲಿ ಅರ್ಜಿ ಸಲ್ಲಿಸುವವರಿಗೆ ಜಮೀನು ಮಂಜೂರಾತಿ ಮಾಡಿಸಲು ಕ್ರಮ ಕೈಗೊಳ್ಳುತ್ತೇನೆ ಎಂದು ಹೇಳಿದರು. 2017-18ರಲ್ಲಿ ನಿಂತು ಹೋಗಿದ್ದ ಟಾಸ್ಕ್ ಫೋರ್ಸ್ ಸಮಿತಿಯನ್ನು ಪುನಃ ಪ್ರಾರಂಭಿಸಲಾಗಿದ್ದು ಅರಣ್ಯ ಮತ್ತು ಕಂದಾಯ ಇಲಾಖೆಗಳ ಜಂಟಿ ಸರ್ವೆ ಕಾರ್ಯ ನಡೆಯುತ್ತಿದೆ. ಸರ್ವೆ ಪೂರ್ಣಗೊಂಡ ಬಳಿಕ ಅಗತ್ಯ ಕ್ರಮ ಕೈಗೊಳ್ಳಲಾಗುವುದು ಎಂದು ಅವರು ತಿಳಿಸಿದರು. ಭೂಮಿ ಮತ್ತು ಮನೆ ಇಲ್ಲದವರಿಗೆ ಕಂದಾಯ ಗ್ರಾಮ ಹಾಗೂ ಉಪಕಂದಾಯ ಗ್ರಾಮಗಳ ಮೂಲಕ ಮನೆ ನಿವೇಶನ ಹಕ್ಕುಪತ್ರ ನೀಡುವ ಪ್ರಯತ್ನ ಮಾಡಲಾಗುವುದು ಎಂದರು. ಇದಕ್ಕೆ ಪ್ರತಿಕ್ರಿಯಿಸಿದ ರಾಜ್ಯ ಸಂಚಾಲಕ ತರೀಕೆರೆ ಎನ್ ವೆಂಕಟೇಶ್, ಹಿಂದೆಯೂ ಅಧಿಕಾರಿಗಳು ಮತ್ತು ಜನಪ್ರತಿನಿಧಿಗಳು ಭೂಮಿ ನೀಡುವ ಭರವಸೆ ನೀಡಿ ಮೋಸ ಮಾಡಿದ್ದಾರೆ ಎಂದು ಆರೋಪಿಸಿದರು. ಜಿಲ್ಲಾಧಿಕಾರಿಗಳ ಸಮ್ಮುಖದಲ್ಲಿ ಬರವಣಿಗೆಯ ಭರವಸೆ ನೀಡಿದರೆ ಮಾತ್ರ ಹೋರಾಟವನ್ನು ಸ್ಥಗಿತಗೊಳಿಸುವುದಾಗಿ ಅವರು ಸ್ಪಷ್ಟಪಡಿಸಿದರು. ಈ ಸಂದರ್ಭದಲ್ಲಿ ವಿವಿಧ ರಾಜ್ಯ ಹಾಗೂ ಜಿಲ್ಲಾ ಸಂಘಟನಾ ಪದಾಧಿಕಾರಿಗಳು, ಕಾಂಗ್ರೆಸ್ ಮುಖಂಡರು, ಸ್ಥಳೀಯ ಜನಪ್ರತಿನಿಧಿಗಳು ಮತ್ತು ತಹಶೀಲ್ದಾರ್ ನೂರುಲ್ಲಾ ಉದಾ ಸೇರಿದಂತೆ ಹಲವರು ಉಪಸ್ಥಿತರಿದ್ದರು. ವರದಿ ಪ್ರದೀಪ್ ಹೆಚ್, ತರೀಕೆರೆ, ಎನ್ಕೆಎಸ್ ಟಿವಿ4. ಉದ್ದೇಶಿಸಿ ರಾಜ್ಯ ಸಂಘಟನಾ ಸಂಚಾಲಕರಾಗಿರ್ತಕ್ಕಂಥ ಮಾರುತಿ ಬಿ ಹೊಸಮನೆ ಬಾಗಲಕೋಟೆ ಇವರು ಒಂದೆರಡು ಮಾತನ್ನು ಆಡ್ಬೇಕಂತ ಕೇಳ್ಕೊಳ್ತೇನೆ. ಜೈ ಭೀಮ್, ಜೈ ಭೀಮ್, ಜೈ ಭೀಮ್, ಜೈ ಭೀಮ್, ಜೈ ಭೀಮ್, ಜೈ ಭೀಮ್. ಬಂಧುಗಳೇ, ಏನು ಭೂಮಿಗಾಗಿ ಹೋರಾಟ ಕೊಟ್ಟಿರ್ತಕ್ಕಂಥ ಈ ಹೋರಾಟದಲ್ಲಿ ಇವತ್ತು ನಿನ್ನೆಯಿಂದ ಬಂದು ಪಾಲ್ಗೊಂಡಿದ್ದೇವೆ. ಏನು ಸರ್ಕಾರ ಇವತ್ತು ಕೂಡ ಕಣ್ ತೆಗಿತಾ ಇಲ್ಲ. ನಮ್ಮ ದಲಿತರ ಕೂಗದ ಬಗ್ಗೆ ಎಷ್ಟು ಕೂಡ ನಿಷ್ಕಾಳಜಿ ವಹಿಸಿರ್ತಕ್ಕಂಥ ಸರ್ಕಾರಕ್ಕೆ ಇವತ್ತು ನಾನು ಧಿಕ್ಕಾರ ಬಯಸ್ತೀನಿ ಬಂಧುಗಳೇ. ಹಂಗಾಗಿ ಇವತ್ತು ನಾಳೆ ನಾಡ್ದವರೆಗೂ ಕೂಡ ಬಂದು ಏನಾದರೂ ಬಂದು ನಮ್ಮ ಭರವಸೆಗಳನ್ನು ಈಡೇರಿಸಿದ್ರೆ ಸರಿ, ಇಲ್ಲಾಂದರೆ ಉಗ್ರವಾದ ಹೋರಾಟಗಳು ಮಾಡ್ತೀವಿ ಅಂತಕ್ಕಂಥ ಈ ಸಂದರ್ಭದಲ್ಲಿ ಹೇಳಿ ಬಯಸ್ತೀನಿ. ಹಂಗಾಗಿ ಅದನ್ನು ರದ್ದು ಮಾಡಿ ಅದನ್ನು ಖುಲ್ಲಾ ಮಾಡಿಸಿ ಬರೀ ಅಲ್ಲಿ ಮಾತ್ರ ಅಲ್ಲ, ಇಡೀ ಭಾರತ ದೇಶದ ಎಲ್ಲ ರಾಜ್ಯಗಳಿಗೂ ನಮ್ಮ ಸುಪ್ರೀಂ ಕೋರ್ಟ್ ಜಡ್ಜ್ ಮುಖಾಂತರ, ನಮ್ಮ ರಾಜ್ಯ ಸರ್ಕಾರದ ಚೀಫ್ ಸೆಕ್ರೆಟರಿ ಮುಖಾಂತರ ಜಿಲ್ಲಾಧಿಕಾರಿಗಳಿಗೆ ನಿರ್ದೇಶನ ಕೊಟ್ಟು ಅದರ ಮುಖಾಂತರ ತಹಸೀಲ್ದಾರ್ಗೂ ಬಂದಿದೆ, ಗೊತ್ತಿದೆ ಮೇಡಮ್ಗೆ. ಆ ಜಾಗನ ಪತ್ತೆ ಹಚ್ಚಿ ಸರ್ಕಾರಿ ಮೀಸಲು ಭೂಮಿನಲ್ಲಿ ಏನಾದರೂ ಭೂಮಿ ಮಂಜೂರು ಮಾಡಿಕೊಟ್ಟಿದ್ರೆ ಅದನ್ನು ವರದಿ ಕೊಡೋದಕ್ಕೆ ಸರ್ವೆ ಮಾಡಿ, ಪ್ಲಸ್ ಇರೋಂಥ ಇನ್ನೊಂದು ಕಡೆ ಒಂದಷ್ಟು ಭೂಮಿ ಇದೆಲ್ಲ ಯಾವ ಕಾಲದಲ್ಲಿ ಆಗಿದೆ ಅಂತ ಡೇಟ್ ತಿಳಿಸ್ಕೊಡಿ. ಹಣದಲ್ಲಿದೆ. ಆಮೇಲೆ ಏನ್ ಮಾಡಿದ್ರು, ಆಮೇಲೆ ಮೈನರ್ ಫಾರೆಸ್ಟ್ ಅಂತ ಮಾಡಿದ್ದಾರೆ. ಅದು ಯಾರ ಕಾಲದಲ್ಲಿ ಯಾಕೆ ಮಾಡಿದ್ರು ಆ ಕಾಲ ಹೇಳಕ್ ಹೋಗಲ್ಲ. ಅನ್ನೋದ್ರಲ್ಲಿ ಅದು ಯಾಕೆ ಯಾವ್ದ ವಿರುದ್ಧ ಇದೇ ಕಟ್ಟಡದ ಉದ್ದೇಶ ಇಟ್ಕೊಂಡು ಮಾಡಕ್ ಹೋಗಿ ಅಲ್ಲಿಂದ ತೆಗೆದ್ರು. ಅದು ಪ್ರತಿಭಟನೆ ಮಾಡಿರು ಅಂತ ಹೇಳಿ ಉದ್ದೇಶಪೂರ್ವಕ ಅದನ್ನ ಮೈನರ್ ಫಾರೆಸ್ಟ್ ಮಾಡಿದ್ದಾರೆ. ಮೈನರ್ ಫಾರೆಸ್ಟ್ ಅಲ್ಲೂ ಸೆಟಲ್ಮೆಂಟ್ಗೆ ಅವಕಾಶ ಇದೆ. ಚರ್ಚೆ ಮಾಡೋದು ಗೊತ್ತಿರೋ ವಿಚಾರ ಹೇಳ್ತೀನಿ, ತಪ್ಪಾಗಿದ್ದು ಆಮೇಲೆ ಮಾತಾಡಿ. ಈಗ ಜಂಟಿ ಸರ್ವೆ ಆಗ್ತಾ ಇದೆ. ಒಂದು ಫಸ್ಟ್ ಮಂಜೂರಾತ್ ಜಾಗನ ಗುರುತಿಸ್ತಾರೆ ಅಲ್ವಾ, ತಹಸೀಲ್ದಾರ್ ಇಲ್ಲೇ ಇದ್ದಾರೆ. ಎರಡನೇದು ಏನು ಸರ್ಕಾರಕ್ಕೆ ನೋಟಿಫಿಕೇಶನ್ ಆಗಿದೆ ಆ ಜಾಗ ನೋಡ್ತಾರೆ. ಮೂರನೇದು ಒತ್ತುವರಿ ಮಾಡಿರೋಂಥ ಜಾಗ ನೋಡ್ತಾರೆ. ಇನ್ನು ಖುಲ್ಲಾ ಇರೋ ಜಾಗ ನೋಡ್ತಾರೆ, ಖಾಲಿ ಇರೋಂಥ ಜಾಗನ. ಇದನ್ನು ಫಸ್ಟ್ ಮ್ಯಾಪ್ ಮಾಡಿಸ್ತಾ ಇದೆ. ನನ್ನ ಅಂದಾಜು ಇನ್ನೊಂದು 2-3 ಮಂತ್ಸಲ್ಲಿ ಅದು ಮ್ಯಾಪಿಂಗ್ ಆಗುತ್ತೆ, ಒಂದು ಸ್ಪಷ್ಟ ಚಿತ್ರಣ ಬರ್ಬೋದು. ಈಗ ಸುಮಾರು 17 ವಿಲೇಜ್ಗಳದ್ದು ಮುಗಿಸಿದ್ದಾರೆ ಈಗ, ಆಯ್ತಾ, ಮುಗಿಸಿದ್ದಾರೆ. ಇದನ್ನು ನಮಗೆ ಫಸ್ಟ್ ಜಾಗ ಅರಣ್ಯ ಇಲಾಖೆಯಿಂದ ಉಳಿದಂಥ ಜಾಗನ ಗುರ್ತು ಹಚ್ಚಿದ ಮೇಲೆ ನಿಮ್ಮ ಅರ್ಜಿನ ಪುರಸ್ಕಾರ ಮಾಡ್ತೀವಿ. ಸರ್ಕಾರವೂ ನಿಮ್ಮ ಪರ ಇದೆ. 57 ಘೋಷಣೆ ಮಾಡಿದೆ, 50 ಘೋಷಣೆ ಮಾಡಿದೆ, 53 ಘೋಷಣೆ ಮಾಡಿದೆ. ಆ ಅರ್ಜಿ ಹಾಕ್ತೋದಕ್ಕೆ ಏನೂ ತೊಂದರೆ ಆಗೋದಿಲ್ಲ. ಯಾರ್ಯಾರು 57 ಅರ್ಜಿ ಹಾಕಿದ್ರೆ ಅದಕ್ಕೆ ಕಾಫಿನ ಹೊರತುಪಡಿಸಿ ಮಂಜೂರು ಮಾಡೋದಕ್ಕೆ ಇವಾಗಲೂ ಅವಕಾಶ ಇದೆ. ಆ ಫಾರೆಸ್ಟ್ ಕಡೆಯಿಂದ ಹೊರಗಡೆ ಬಂದರೆ ಅಡಿಕೆ, ಬೇರೆ ಬೇರೆ ಪ್ಲಾಂಟೇಷನ್ಗಿಲ್ಲ, ಕಾಫಿಗೆ, ಟೀಗೆ ಅದನ್ನು ಹೊರತುಪಡಿಸಿದ್ದಾರೆ. ಅಡಿಕೆ ಕೊಡ್ಬೋದು ಅಥವಾ ಇನ್ನಿತರ ಯಾವುದೇ ಬೆಳೆ ಬೆಳೆದು ಕೊಡೋದಕ್ಕೆ ಅವಕಾಶ ಮಾಡಿಕೊಟ್ಟಿದ್ದಾರೆ ಅವರು.
ಆ ನಿಟ್ಟಲ್ಲಿ ನಮಗೊಂದು ಇನ್ನೊಂದು 3-4 ತಿಂಗಳ ಕಾಲಾವಕಾಶ ಮಾಡಿಕೊಡಿ. ಇನ್ನೂ 2 ವರ್ಷಗಳ ಕಾಲ ನಮ್ಮ ಅವಧಿ ಇದೆ, 2.25 ವರ್ಷಗಳ ಕಾಲ ಅವಧಿ ಇದೆ. ಸರ್ವೆ ಆಗಿ ಸ್ಪಷ್ಟ ಚಿತ್ರಣ ಬಂದ ಮೇಲೆ ನಿಮ್ಮ ಪರ ನಿಂತು ತಹಸೀಲ್ದಾರ್ಗೆ ಇವತ್ತೂ ಹೇಳ್ತೀವಿ ಎಲ್ಲಿ ಖಾಲಿ ಜಾಗ ಉಳಿತದೆ ಇವಾಗ, ಯಾಕಂದ್ರೆ ಕೊಡೋಕ್ಕೆ ಮಂಜೂರಾಗಿದ್ದ ಜಾಗನ ಅರಣ್ಯ ಅಂತ ಆಗಿರೋಂಥದ್ದು, ಮತ್ತು ಕೆಲವು ಭಾಗದಲ್ಲಿ ಮಂಜೂರಾಗಿಂಥ ಜಾಗನ ಬೇರೆಯವ್ರು ಒತ್ತುವರಿ ಮಾಡಿ ತೋಟ ಮಾಡ್ಕೊಂಡಂಥದ್ದು, ಇವೆಲ್ಲ ಇಶ್ಯೂಸ್ ಇದ್ದಾವೆ ನಮ್ಮ ಯನ್ನಾಪುರ ಭಾಗದಲ್ಲಿ. ಹಾಗಾಗಿ ಇದು ಏನು ಅರಣ್ಯ ವ್ಯಾಪ್ತಿಯಿಂದ ಹೊರಗಡೆ ಖಂಡಿತ ಸಿಗ್ತದೆ ಭೂಮಿ, ಅದರಲ್ಲಿ ಯಾವುದೇ ಭೂಮಿನೇ ಇಲ್ಲ ಅನ್ನೋ ಅನುಮಾನ ಬೇಡ. ಈಗಾಗಲೇ ಸರ್ವೆಯಲ್ಲಿ DFO ಅವರಿಗೆ, ತಹಸೀಲ್ದಾರ್ಗಳಿಗೆ, DC ಅವರಿಗೆ ಒಂದು ಸ್ಪಷ್ಟ ಚಿತ್ರಣ ಸಿಕ್ಕಿದೆ. ಕೆಲವು ತಾಲೂಕುಗಳಲ್ಲಿ ಸ್ವಲ್ಪ ವ್ಯತ್ಯಾಸಗಳಾಗ್ಬೋದು, ಕೆಲವು ತಾಲೂಕಲ್ಲಂತೂ 100% ಸಿಗುತ್ತೆ. ಸಿಕ್ತಂಥ ಸಂದರ್ಭದಲ್ಲಿ ನಿಮಗೆ ನ್ಯಾಯ ಒದಗಿಸ್ಕೊಡುವಂಥ ಕೆಲಸ ಮಾಡ್ತೀವಿ. ನಿಮ್ಮ ಹೋರಾಟಕ್ಕೆ ನಮ್ಮ ಬೆಂಬಲ ಇದೆ, ನಿಮ್ಮ ಜೊತೆ ನಾವು ಇದ್ದೀವಿ. ನಿಮಗೆ ಭೂಮಿ ಸಿಗಬೇಕು ಅನ್ನೋದ್ರಲ್ಲಿ ನಿಮ್ಮ ಬೇಡಿಕೆ